ಬರೀ ಮಾತು ಕತ್ತೆಗೂ ಕರಗಷ್ಟ ಸರ್ವಜ್ಞ ಅಂತ ಎಷ್ಟು ಅದ್ಭುತವಾದ ಮಾತು ಮಾತಾಡ್ತಾರೆ ಸರ್ವಜ್ಞ ಅಂದ್ರೆ ನಮ್ಮ ಸಮಯಕ್ಕೆ ಆಗಲಿಲ್ಲ ಅಂತಂದ್ರೆ ಕತ್ತಿ ಬೆಳಗಿನ ಹೊತ್ತು ಹುಂಕಾರ ಹಾಕ್ತಂದ್ರೆ ಒದಿರ್ತಂದ್ರೆ ಬೆಳಗಿನ 5 ಆಗಿದೆ 4 ಆಗಿತ್ತು ನಾವು ಡಿಸೈಡ್ ಮಾಡ್ಬೋದು. ಆದ್ರೆ ನಾವು ಏನಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ನಮ್ಗೆ ನೆನಪಾಗದೆ ಹೋದ್ರೆ ಮತ್ತೇನೋ ಆದ್ರೆ ಮಾತಾಗದೇ ಇದ್ದರೆ ನಾವು ಸೋಲ್ತೀವಿ ಅಂತ. ಅಂದ್ರೆ ಕತ್ತೆ ಮಾತಾಡಿ ಹೋಗಿದ್ದೈತೆ ಅದು ನಮಗಿಲ್ಲ ಅನ್ನುವಂಥ ಮಾತನ್ನು ಸ್ವಚ್ಛವಾಗಿ ಹೇಳೋದು. ಹಂಗೆ ಈ ಟೆಸ್ಟ್ನಲ್ಲೇ ಭಾಳ ಅನಿವಾರ್ಯ ಪ್ರಸಂಗದಲ್ಲೇ ಮರ್ಕರಮ್ ಅವರ 136 ರನ್ನುಗಳು ಭಾಳ ಮಹತ್ವ ಪಡಿತಾವಿಲ್ಲ. ಯಾಕಂದ್ರೆ ಈ ಕಪ್ಪು ಗೆಲ್ಲಿಸುವಲ್ಲೇ ವಿಶ್ವ ಚಾಂಪಿಯನ್ ಊರಲ್ಲೇ ಏಡನ್ ಮಾರ್ಕರಮ್ ಅವರ ಒಂದು ಏನಪ್ಪ ಅಂತಂದ್ರೆ ದಿಟ್ಟ ಹೋರಾಟ ಜೊತೆಗೆ ನಾಯಕನ ಹೋರಾಟ ಸಹಿತ ಅಷ್ಟೇ ಮುಖ್ಯ ಆಗ್ತದೆ. ಇವರಿಬ್ಬರ ಕಾರಣದಿಂದ ಫೈನಲ್ ಗೆದ್ದರು ಅನ್ನೋದು ಅಷ್ಟೇ ಸತ್ಯ. ಹಾಗಾದರೆ ಉಳಿದವರ ಪರಿಶ್ರಮ ಕಡಿಮೆ ಅಂತಲ್ಲ, ಬಟ್ ಇವರು ಆ ಸಂದರ್ಭದಲ್ಲಿ ಆಡಿದ್ದು ಭಾಳ ಅನುಕೂಲ ಆಯಿತು ಅನ್ನುವಂಥದ್ದು. ಹೀಗಾಗಿ ಇವತ್ತು ವಿಶ್ವ ಚಾಂಪಿಯನ್ಸ್ ಆಗಿದ್ದಾರೆ. ಈ ಹಿಂದಿನ ಸೋಲು ರನ್ನರ್ಸ್ ಅಪ್ ಆದಾಗ ಭಾರತದ ವಿರುದ್ಧ ಅದ್ರ ಕ್ಯಾಪ್ಟನ್ ಯಾರಿದ್ದಪ್ಪ T20ಗೆ ನಮ್ಮ ಮರ್ಕರಮ್ ಅವರಿದ್ದರು. ಆ ಮರ್ಕರಮ್ ಅವರಿಗೆ ಆ ನೆನಪಿದ್ದು ಇಡೀ ರಾತ್ರಿ ಅದ್ರ ಮರುದಿವಸ ಲಾಸ್ಟ್ ಹಂತಕ್ಕೆ ಬಂದಾಗ 69 ರನ್ ಬೇಕಾಗಿದ್ದು. ಇನ್ನೂ ಆಟ ಆಡ್ತಾಯಿದ್ರು ಏಡನ್ ಮರ್ಕರಮ್ ಅವರು. ಅವ್ರಿಗೆ ಬೆಳೆಸಲು ನಿತ್ಯ ಆಗಲಿಲ್ಲ ಅಂತೇಳಿ ರಿಪೋರ್ಟ್ಸ್ ಬರ್ತಾಯಿದ್ದೆ. ಅವ್ರು ಸ್ವಚ್ಛ ಹೇಳಿದ್ದಾರೆ ಒಂದು ಕಡೆ ಏನಪ್ಪ ಅಂತಂದ್ರೆ ನನ್ನ ಮೇಲೆ ಪ್ರೆಷರ್ ಇತ್ತು, ನಾ ಆಡಲೇಬೇಕಂಥದ್ದು. ಯಾಕಂದ್ರೆ ನಾ ಆಡಲಿಲ್ಲ ಅಂದ್ರೆ ಅದು ಗೆಲ್ಲೋದು ಭಾಳ ಕಷ್ಟ ಇತ್ತು. ಯಾಕಂದರೆ ಬಲಿಷ್ಠ ಆಸ್ಟ್ರೇಲಿಯಾದ ಬೌಲರ್ಗಳನ್ನು ಬಲಿಷ್ಠ ಭುಜಬಲ ಅನ್ನೋದು ಶಬ್ದನ ಬಳಸಬೇಕಾಗಿದ್ದಿಲ್ಲ. ತಮ್ಮ ಭುಜದಲ್ಲಿ ಕಸು ಉಳ್ಳಂಥ ಸಾಧ್ಯಷ್ಟು ಮಟ್ಟಿಗೆ ಫಾಸ್ಟ್ ಹೋಗುವಂಥ ಸ್ವಿಂಗ್ ಮಾಡುವಂಥ ಆಸ್ಟ್ರೇಲಿಯಾದವ್ರು ಗೆಲ್ಲೋದ್ರ ಸುಲಭವಿರಲಿಲ್ಲ. ಆ ಸಂದರ್ಭದಲ್ಲೇ ನಮ್ಮ ಏಡನ್ ಮರ್ಕರಮ್ ಅವರು ನಿಂತು ಆಡಿ ಗೆಲುವಿನ ಸಮೀಪ ತಂದ ಇನ್ನೇನು 6 ರನ್ ಇದ್ದಾವೆ ಅವ್ರು ಗೆಲ್ಲಬೇಕು ಅಂದರೆ ಔಟ್ ಆಗ್ತಾರೆ. ಅದು ಸಹಜವಾಗಿ ಇನ್ನೂ 5 ವಿಕೆಟ್ ಇದ್ದಾಗ 6 ರನ್ ಇದ್ದವ್ರು ಪ್ರಶ್ನೆ ಆಗೋದಿಲ್ಲ, ಆಗ ಗೆಲ್ತಾರೆ. ಅಂದ್ರೆ ಈ ಗೆಲುವಿಗೆ ಮುಖ್ಯ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಬ್ಯಾಟರ್. ಅದೇ ಕಾರಣಕ್ಕೆ ಸಹಜವಾಗಿ ಇವತ್ತು ನಮ್ಮ ದಕ್ಷಿಣ ಆಫ್ರಿಕಾ ವಿಶ್ವ ಕ್ರಿಕೆಟ್ ಪಡೆಗೆ ಕಿರೀಟ ಅಂತ